ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 5 ಡೇಸ್ ಚಾಲೆಂಜ್ ತೊಗೊಂಡಿದ್ವಲ್ಲ, ಫುಲ್ಲು 5 ಡೇಸ್ ಚಾಲೆಂಜ್ ಆದಮೇಲೆ ನಾನು ಇವತ್ತು ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ, ಓವರಾಲ್ ಆಗಿ 5 ಡೇಸಲ್ಲಿ ಎಷ್ಟೊಂದು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಏನು, ಹಾಗೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ. ಸೊ ಊರಿಗೆ ಹೋಗ್ಬೇಕಾದ್ರೆ ನಾನು ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಡಯಟ್ ಫುಡ್ ಎಲ್ಲ ಹೇಗೆ ಎತ್ತಿಟ್ಕೊಂಡಿದ್ದೀನಿ, ಏನೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಹೇಗೆ ಹೋಯ್ತು ಇವತ್ತಿನ ದಿನ ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ನಾನು ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 69.800 ಇತ್ತಲ್ವಾ. ಸೊ ಇವತ್ತು ನನ್ನ ವೆಯ್ಟ್ ನೋಡೋದಾದರೆ 69.300. ನಿನ್ನೆಗೂ ಇವತ್ತಿಗೂ 500 ಗ್ರಾಮ್ಸ್ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಆಗಿದ್ದೀನಿ. ಓವರಾಲ್ 5 ಡೇಸಲ್ಲಿ 1 kg 300 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ತುಂಬಾ ಖುಷಿ ಆಯಿತು. 5 ಡೇಸಲ್ಲಿ 1 kg 300 ಗ್ರಾಮ್ಸ್ ಕಡಿಮೆ ಆಗಿರೋದು ತುಂಬಾ ಖುಷಿ ಆಯಿತು. ನಾವು ಊರಿಗೆ ಹೋಗ್ಬೇಕಲ್ಲ, ಒಂದಷ್ಟು ಪ್ರಿಪ್ರೇಷನ್ ಅಂತೂ ಇದೆ. ತುಂಬ ಬಿಸಿ ಶೆಡ್ಯೂಲ್ ಇತ್ತು ಇವತ್ತು. ನಿಜವಾಗ್ಲೂ ಬೆಳಗ್ಗೆ ಸ್ಟಾರ್ಟಿಂಗಿಂದ ಓಡಾಡಿ ಕಾಲೆಲ್ಲ ಸಿಕ್ಕಾಬಟ್ಟೆ ನೋವಾಗಿತ್ತು. ಇಲ್ಲಿ ನನ್ನ ಸೊಸೆನೂ ನನ್ನ ಮಗಳು ಇಬ್ಬರು ವೀಡಿಯೋ ಎಡಿಟ್ ಮಾಡಬೇಕು, ಹೋಗ್ರೆ ಕಳ್ಳಿದ್ದೀರಾ ಅಂದರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಏನು ಇದು ಮಾಡ್ತಾಯಿದ್ದಾರೆ ಗೊತ್ತಾ, ಎಡಿಟಿಂಗ್ ಮಾಡಬೇಕಾದ್ರೆ ನೋಡಲೇಬೇಕಾತ್ತೆ ನೀನು ಹೆಂಗೆ ಮಾತಾಡ್ತೀಯ ಅಂತ ನಾನು ನಿಮ್ಮ ಮಗಳು ಮತ್ತು ನನ್ನ ಮಗಳು ಇಬ್ಬರೂ ನೋಡ್ತಾ ಇದ್ದಾರೆ. ಇನ್ನು ಊರಿಗೆ ಹೋಗ್ಬೇಕಲ್ವ, ಸೊ ಅದಕ್ಕೆಲ್ಲ ಸ್ವಲ್ಪ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಎಲ್ಲ ಜ್ಯುವೆಲ್ಸು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಬ್ಯಾಂಗಲ್ಸ್ ಎಲ್ಲ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಇವಳಂತೂ ನನ್ನ ಬಾಯಿನೇ ನೋಡ್ತಾಳೆ. ಬೈಕೋಬೇಡಿ, ಎಡಿಟಿಂಗಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಅಂತ. ಅಕ್ಕ ಮನೇಲಿದ್ದೀನಲ್ವ, ಸೊ ಹಾಗಾಗಿ ತೇಜುಗೂ ಒಂದು ಸ್ವಲ್ಪ 1 ಡಜನ್ ಬಳೆ ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಜ್ಯುವೆಲ್ಸ್ ಎಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ. ತೇಜುಗೆ ನೋಡ್ತಾ ಇದ್ದೀರಲ್ವ, ಈ ಸೆಟ್ ಅನ್ನೋದನ್ನು ಎತ್ತಿಟ್ಕೊಂಡು, ಸುಮ್ಮನೆ ಇರಬೇಕು, ಕಿತ್ತಾಡಬಾರ್ದು. ಈ ಸೆಟ್ ಅನ್ನೋದನ್ನು ಎತ್ತಿಟ್ಕೊಂಡಿದ್ದೀನಿ. ಅವಳಿಗೆ ಮ್ಯಾಚಿಂಗು ಬ್ಯಾಂಗಲ್ಸ್ ಅನ್ನೋದು ಮತ್ತು ಇಯರಿಂಗ್ಸ್ ಅನ್ನೋದು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ನಾನು ಕೂಡ, ನನಗೆ ತುಂಬ ಇಷ್ಟ ಈ ಥರ ಬೀಡ್ಸ್ ಚೈನ್ ಹಾಕಬೇಕು ಅಥವಾ ಬೀಡ್ಸ್ ಪೆಂಡೆಂಟ್ ಇರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಅದಕ್ಕೆ ಮ್ಯಾಚಿಂಗಾಗಿ ಒಂದು ಜೊತೆ ಜುಮ್ಕಾ ಹಾಕ್ಕೊತಾ ಇದ್ದೀನಿ, ಅದಕ್ಕೆ ಇದು ಹಾಕ್ಕೊತಾ ಇದ್ದೀನಿ. ಸೊ ಗೋಲ್ಡ್ ಹಾಕೋದೇ ರೇರು ಸ್ನೇಹಿತರೆ, ಇದ್ದರೂ ಕೂಡ ನಾನು ಹಾಕಲ್ಲ. ಅದೇನಾದರೂ ಸ್ವಲ್ಪ ಕಷ್ಟ ಹಂಗೆ ಹಿಂಗೆ ಅಂತ ಅಂಗಡಿಯಲ್ಲಿದ್ದರೂ ಕೂಡ ತಂದು ನಾನು ಹಾಕಲ್ಲ. ಯಾಕಂತಂದರೆ ಗೋಲ್ಡ್ ಇದೆ, ಕುಣಿಬೇಡ್ರು ಪ್ಲೀಸ್ ಕಂಡ್ರು. ಗೋಲ್ಡ್ ಆಲ್ಮೋಸ್ಟ್ ಏನೋ ಅವಾಗ ಕೊಡಿಸಿರೋದಲ್ವ, ಸ್ವಲ್ಪ ಓಲ್ಡ್ ಡಿಸೈನ್ ಅಂದ್ಬಿಟ್ಟು ನಾನು ಈಗ ಟ್ರೆಂಡಿಗೆ ತಕ್ಕಂಗೆ ಅವಾಗ ಸ್ವಲ್ಪ ಆರ್ಟಿಫಿಷಿಯಲ್ಲೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ನನ್ನ ಸ್ಯಾರಿಗೆ ಇದನ್ನು ಹಾಕ್ಕೊಳ್ಳೋಣ ಅಂತ ಲಾಸ್ಟ್ ಟೈಮ್ ಮೆರೂನ್ ತೊಗೊಂಡಿದ್ದೆ, ಈ ಸಲ ಗ್ರೀನ್ ತೊಗೊಂಡಿದ್ದೀನಿ. ಇದಕ್ಕೆ ದೊಡ್ಡ ಇಯರಿಂಗ್ಸು ಅದು ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸಖತ್ತಾಗಿದೆ ಸೆಟ್ಟು. ಸೊ ಸಾಧ್ಯ ಆದರೆ ನಾಳೆ ನಾನು ಸ್ಯಾರಿ ಹಾಕ್ಕೊಂಡು ಹೇಗೆಲ್ಲ ರೆಡಿ ಆಗ್ತೀನಿ ಏನು ಅನ್ನೋದನ್ನು ನೋಡೋಣ. ಫುಲ್ ರೆಡಿ ಆದಮೇಲೆ ಅಟ್ಲೀಸ್ಟ್ ಅಲ್ಲೊಂದು ಪಿಕ್ಕೋ ಇಲ್ಲ ವೀಡಿಯೋನೋ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ಕೊಳ್ಳೋಣ, ನೋಡೋಣ. ಆದರೆ ಮಾತ್ರ ತೋರಿಸ್ತೀನಿ. ಸೊ ಫ್ಯಾಮಿಲಿ ಜೊತೆ ಇದ್ದರೆ ಅಂತೂ ಟೈಮು, ಮಾತು, ವೀಡಿಯೋ ಅದೆಲ್ಲನೂ ಆಗೋದೇ ಇಲ್ಲ. ಇನ್ನೊಂದು ಟೈಮ್ ಸ್ಪೆಂಡ್ ಮಾಡೋದೇ ಸರಿಯಾಗುತ್ತೆ. ಇನ್ನು ನನ್ನ ಸೊಸೆಗೆ ಸೊ ಫ್ಯಾನ್ಸಿ ಡ್ರೆಸ್ ಇದೆ, ಅದಕ್ಕೋಸ್ಕರನೇ ಒಂದು ಡ್ರೆಸ್ ಚಿಕ್ಕದಾಗಿ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅಂತ ಚಿಕ್ಕದಾಗಿ ಹೊಲ್ದಿದ್ದೀನಿ. ಸೊ ಇದನ್ನು ರೆಡಿ ಮಾಡಬೇಕಾದ್ರೆ ತೋರಿಸ್ತೀನಿ. ಯಾವಾಗ ಬುಧವಾರನೋ ಗುರುವಾರನೋ ಫ್ಯಾನ್ಸಿ ಡ್ರೆಸ್ ಇರೋದು. ಸೊ ಅವತ್ತು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಇದು ಮಾಡಿದ್ದೀನಿ. ತೇಜು ಮಗೆ ಫ್ರಾಕ್ ಹೊಲ್ದಿದ್ದೀನಿ. ಸೊ ಎಲ್ಲ ನಾಳೆ ಆದಷ್ಟು ಸ್ವಲ್ಪ ಶೂಟ್ ಮಾಡ್ತೀನಿ. ತೇಜುನ, ನಮ್ಮ ಸೊಸೆನ. ನೀನು ಫ್ರಾಕ್ ಹಾಕೋದ್ಯಲ್ಲ, ಯಾವುದು ಫ್ರಾಕು ಎಲ್ಲನೂ ಹೇಗೆ ರೆಡಿಯಾಗಿರ್ತಾರೆ ಏನು ಅಂತ. ಸೊ ತೇಜುಗೆ ಈ ಫ್ರಾಕು ಸ್ಟಿಚ್ ಮಾಡಿದೆ ಸ್ನೇಹಿತರೆ. ನೆನ್ನೆ ಎಷ್ಟು ಬ್ಯುಸಿಯಾಗಿ ಸ್ಟಿಚ್ ಮಾಡಿದೆ ಅಂತಂದರೆ ಟೈಮೇ ಇಲ್ಲ. ಇವತ್ತಂತೂ ಅಪ್ಪ ಯಾಕೆ ಹೇಳ್ತೀರಾ ಬಿಡಿ. ಸೊ ಇದು ಇನ್ನು 5 ಡೇಸು ನೋಡೋದ್ರಲ್ವ, ವೆಯ್ಟ್ ಲಾಸ್ ಅಂತೂ ತುಂಬ ಚೆನ್ನಾಗೇ ಹೋಗಿದೆ. ಇನ್ನು ಇವತ್ತಂತೂ ಫುಲ್ಲು ಬೆಳಗ್ಗೆಯಿಂದ ಏನೂ ಇದು ಮಾಡ್ಕೊಂಡಿಲ್ಲ. ನಾನು ಓಡಾಡೋದ್ರಲ್ಲೇ ನಂಗೆ ಟೈಮ್ ಸರಿ ಹೋಯಿತು. ಸಾಯಂಕಾಲ ಬಂದು ಅಕ್ಕ ಅಡುಗೆ ಮಾಡಿಕೊಟ್ರು, ತಿಂದು ಸ್ವಲ್ಪ ಸಮಾಧಾನ ಆಗಿದ್ದೀನಿ. ಸೊ ನಾಳೆ ಫಂಕ್ಷನ್ ಇರುತ್ತೆ, ಅದು ಒಂದೇ ದಿನದಲ್ಲಿ 2 ಡೇಸ್ ಫಂಕ್ಷನ್ ಇದೆ. 2 ಸೈಡ್ ಫಂಕ್ಷನ್ ಇದೆ, 2 ಟೈಮು ಚೆನ್ನಾಗಿ ಬಾರಿಸ್ಬೇಕಷ್ಟೇ. ಸೊ ಅದಾದಮೇಲೆ ಸೋಮವಾರದಿಂದ ಯಥಾ ಪ್ರಕಾರ ಡಯಟ್ ಮಾಡ್ಕೊಂಡು ಹೋಗೋಣ. ಇನ್ನು ಬ್ಲೌಸು ಸಿಂಪಲ್ಲಾಗಿ ಬೋಟ್ ನೆಕ್ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಯಾವಾಗಲೂ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಇದಕ್ಕೆ ಸಿಂಪಲ್ಲಾಗಿ ವರ್ಕ್ ಆದರೂ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ ನನಗೆ. ಸೊ ಸ್ಯಾರಿ ಕೂಡ ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ
ನೋಡಿ ಇದೆ. ನಾನು ಇದು ಲಾಸ್ಟ್ ಟೈಮ್ ಈ ಅಕ್ಕನೇ ಕೊಡಿಸಿದ್ದಿದ್ದು. ಸೊ ಅದೇ ಸ್ಯಾರಿನ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಇದೇ ಸ್ಯಾರಿನ ಪ್ಲೀಟಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈಗ ಒಂದೊಂದೇ ಪ್ಯಾಕ್ ಮಾಡ್ಕೋಬೇಕು. ಅದರಲ್ಲೂ ಮೋಹಿತ್ ಬರ್ತಾ ಇಲ್ಲ ನಮ್ಮ ಜೊತೆ. ನಾನು ತೇಜುಮ್ಮ ಇಬ್ಬರೇ ಹೋಗ್ತಾ ಇರೋದು. ಮೋಹಿತು ಮಂಡೇ ಬರ್ತಾನೆ ನಮ್ಮ ಜೊತೆಗೆ ಜಾಯ್ನ್ ಆಗೋಕ್ಕೆ. ಸೊ ಏನೇನು ಬೇಕೋ ಎಲ್ಲನೂ ಪಟ 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 ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಕುಣಿಬೇಡ ಮನೆ, ಕುಣಿಬಾರ್ದು, ಕುಣಿಬೇಡ. ಇವರಿಬ್ಬರನ್ನ ಇಟ್ಕೊಂಡು ನಾನು ವೀಡಿಯೋ ಎಡಿಟ್ ಮಾಡೋದಾಯ್ತಲ್ಲ, ನಾನು ಬೇಡ್ಕೊಂಡೆ ಹೋಗ್ರೆ ಈಚೆಗೆ ಅಂತ. ಇಲ್ಲ 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 ನಾವು ನೋಡ್ತೀವಿ ಅಂತ. ಸೊ ಅಕ್ಕವರೆಲ್ಲ ಈಚೆ ಇದ್ದಾರೆ, ಸೈಲೆಂಟಾಗಿರಿ, ನಾನು ವೀಡಿಯೋ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದು ಹಾಕಲೇಬೇಕಿತ್ತು. 5 ಡೇಸ್ಗೆ ಎಷ್ಟು ಕಮ್ಮಿ ಆಗಿದ್ದೀನಿ, ಏನು ಓವರಾಲಾಗಿ ಎಷ್ಟಾಗಿದೆ ಅಂತಂದ್ಬಿಟ್ಟು. ನನಗೆ ಆ ಒಂದು ದಿನ ಚೀಟ್ ಮೀಲ್ ಆಗಿಲ್ಲ ಅಂದರೆ ನಿಜವಾಗ್ಲೂ ನಾನು 68 ನೋಡ್ಬಿಡ್ತಿದ್ದೆ 100%. ಬಟ್ ಆವತ್ತೊಂದು ದಿನ ಚೀಟ್ ಮೀಲ್ಸ್ ಆಗೋಯ್ತಲ್ಲ, KFC ಚಿಕನ್ ತಿಂದ್ಬಿಟ್ಟು, ಹಂಗಾಗಿನೇ ಸ್ವಲ್ಪ ಇದಾಗೋಯ್ತು. ಬಟ್ ಊರಿಂದ ಬಂದಮೇಲೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾಳೆ ಆ ಕಡೆ ಈ ಕಡೆ ಆಗೋಗುತ್ತೆ. ಬಟ್ ಇಲ್ಲಿಂದ ಬಂದಮೇಲೆ ನಾನು ಮತ್ತೆ ನೋಡೋಣ, ನಾನೇ ಚಾಲೆಂಜ್ ತೊಗೊಂಡು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಅದೇನೋಪ್ಪ ನಿಜ ಕ್ರೇವಿಂಗ್ಸ್ ಅಂತೂ ಅದೆಲ್ಲೂ ಹೋಯ್ತೋ ಗೊತ್ತಿಲ್ಲ. ಎರ್ರ ಬಿರ್ರಿ ತಿಂತಾಯಿದ್ದವಳು ಈಗೆಲ್ಲನೂ ಲಿಮಿಟಲ್ಲೇ ಲಿಮಿಟ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬಾ ಕಡಿಮೆ ಫುಡ್ ತಿನ್ನೋ ಥರ ಆಗಿದೆ. ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಡೋದೇ ಆಯ್ತು ಇನ್ನು. ಸೊ ಇನ್ನೇನಿಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಅಂತೂ. ಊರಿಗೆ ಬರೋವರೆಗೂ ಬಸ್ ಹತ್ತು ಕೂತ್ಕೊಳ್ಳೋವರೆಗೂ ಫುಲ್ಲು ಟೆನ್ಷನ್ನು. ಡಿಮಾರ್ಟ್ಗೆ ಹೋಗಿ ಬಂದು ಅಲ್ಲಿಂದ ಮತ್ತೆ ಇನ್ನೆಲ್ಲೋ ಅಮ್ಮದೇನೋ ಸ್ವಲ್ಪ ಸಣ್ಣ ಕೆಲಸ ಇತ್ತು, ಅಲ್ಲಿಗೋಗಿ ಅಲ್ಲಿಂದ ಬರೋಷ್ಟರೊಳಗಡೆ 12:30 ಆಗೋಯ್ತು. ಮತ್ತೆ ಓಡು ತೇಜುನ ಬೆಳಗ್ಗೆ ಫಸ್ಟು ತೇಜುನ ಬಿಟ್ಟು ಸ್ಕೂಲಿಗೆ ಬಿಡಬೇಕಾದ್ರೇ ಇದಿತ್ತು, ಏನಪ್ಪ ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ ಓಪನೇ ಮಾಡಿರಲಿಲ್ಲ. 9 ಗಂಟೆಗೆ ಬನ್ನಿ ಅಂತಂದಿದ್ರು. ಸೊ 9 ಗಂಟೆಗೆ ಹೋದವಳು ಮತ್ತೆ ಇನ್ನು ನೋಡಿ, ಇನ್ನು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಪಟ 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 ಅಂತ ಡಯಟ್ ಫುಡ್ಸ್ ಎಲ್ಲನೂ ಪ್ರಿಪೇರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನಗೆ ನೈಟು ಚಿಯಾ ಸೀಡ್ಸ್ ಓವರ್ ನೈಟ್ ಪುಡ್ಡಿಂಗ್ ಇರುತ್ತಲ್ವ, ಸೊ ಅದು ಬೇಕು. ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸನ್ನೆಲ್ಲ ಇಲ್ಲಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಂಜಿ ಪೌಡರು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಓಟ್ಸು, ಚಿಯಾ ಸೀಡ್ಸು ಪ್ರತಿಯೊಂದು ನಾನು ಇದು ಓವರ್ ನೈಟ್ ಚಿಯಾ ಸೀಡ್ಸ್ ಪುಡ್ಡಿಂಗಿಗೆ ಏನೆಲ್ಲ ಹಾಕ್ತೀನೋ ಅದನ್ನೆಲ್ಲನೂ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಚಿಯಾ ಸೀಡ್ಸು, ಓಟ್ಸು, ಆಮೇಲೆ ಫ್ಲಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಪಿಸ್ತಾ, ಬಾದಾಮು, ಖರ್ಜೂರ, ಗೋಡಂಬಿ, ಇಷ್ಟು ಎಲ್ಲನೂ ಒಂದೊಂದರಲ್ಲಿ ಆಗದಷ್ಟು ಅದು ಇದು ಎಷ್ಟರಲ್ಲಾಗುತ್ತೋ ಅಷ್ಟರಲ್ಲೆಲ್ಲನೂ ಫುಲ್ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಗ್ತಾ ಇದ್ರು ಅಕ್ಕೋರು, ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದವಳೆ, ಇದೆಲ್ಲ ಏನು ಅಂತ. ನಾನು ಎಷ್ಟರ ಮಟ್ಟಿಗೆ ಮಾಡ್ತೀನೋ ಗೊತ್ತಿಲ್ಲ, ಬಟ್ 100% ನಾನು ಎಫರ್ಟ್ ಹಾಕಲೇಬೇಕು ಅಂದ್ಕೊಂಡಿದ್ದೀನಿ ಈ ಸಲ ಮಾತ್ರ. ಯಾಕಂದರೆ ಕಷ್ಟಪಟ್ಟು ಒಂದು ಕೆಜಿನೋ 1.5 ಕೆಜಿನೋ ಇಳಿಸಿರ್ತೀನ, ಏನಾದರೂ ಒಂದು ಈ ಥರ ಆಗಿ ಮತ್ತೆ ಅದೇ ರಾಗ ಅದೇ ತಾಳ ಅಂದಂಗೆ ಅಲ್ಲಿಗೆ ಬಂದು ಕೂತ್ಕೊತೀನಿ. ಸೊ ಹಾಗಾಗಿನೇ ಈ ಸಲ ಆ ಥರ ಆಗಬಾರ್ದು, ಸ್ವಲ್ಪ ಪ್ರಾಪರಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಇದರಲ್ಲೇ ಇದ್ದೀನಿ. ಸೊ ಇಲ್ಲಂತೂ ನನಗೆ ಎಷ್ಟು ನಿಜ ಟೆನ್ಷನ್ ಅಂತೂ ಬೇಡವೇ ಬೇಡ. ನನಗೆ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡಾಗ ಅಂತ ಉಸಿರು ಬಿಟ್ಟಂಗೆ ಆಯಿತು. ಅಷ್ಟು ಟೆನ್ಷನ್ನು. ಒಂಥರ ತೇಜುನ ಕರ್ಕೊಂಡು ಒಂದು ಸ್ವಲ್ಪ ಲಗೇಜು ಬ್ಯಾಗು ಎತ್ಕೊಂಡು ಎಳ್ಕೊಂಡು ಬರೋಷ್ಟರೊಳಗಡೆ ಕನಕಪುರ ಬರೋಷ್ಟರೊಳಗಡೆ ಸಾಕಾಗೋಯ್ತು. ಸೊ ಯಾರೋ ಒಬ್ರು ನಮ್ಮ ಸಬ್ಸ್ಕ್ರೈಬರು ಕೂಡ ಹೇಳಿದ್ರಿ, ಅಕ್ಕ ನಮ್ಮದು ಕೂಡ ಕನಕಪುರನೇ ಅಂತ. ಸೊ ಹ್ಯಾಪಿ. ಏನಿಲ್ಲ, ಕನಕಪುರದಲ್ಲಿ ಕನಕೋತ್ಸವ ಆಗ್ತಾಯಿದೆ ಅಲ್ವಾ, ಸೊ ಅಲ್ಲಿ ಅದನ್ನು ನೋಡ್ಕೊಂಡು ಹೋಗೋಣ. ಹಾಗೆ 2 ಫಂಕ್ಷನ್ ಇದೆ, ಸೊ ಅದನ್ನು ನೋಡ್ಕೊಂಡು ಹೋಗೋಣ. ನಮ್ಮ ಸೊಸೆಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕಬೇಕು ಅಲ್ಲಮ್ಮ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟೆ. ಒಂದು ಸ್ವಲ್ಪ ಫ್ರೀಯಾಗಿ ಒಂದು 4-5 ಡೇಸ್ ಜಾಲಿಯಾಗಿ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅದಾದಮೇಲೆ ತೇಜುಗೆ ಆ್ಯನ್ವಲ್ ಡೇ ಇದೆ. ಮೋಹಿತು ನಾಳೆ ಕರಾಟೆ ಟೂರ್ನಮೆಂಟ್ ಇದೆ, ಹಾಗಾಗಿ ಅವನು ನಮ್ಮ ಜೊತೆ ಬರೋಕ್ಕಾಗಿಲ್ಲ. ಸೊ ನೋಡಬೇಕು ಮೋಹಿತು ನಾಳೆ ಟೂರ್ನಮೆಂಟಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಏನು ಅಂತ ಅಂದ್ಬಿಟ್ಟು. ಏನಿಲ್ಲ ಸ್ನೇಹಿತರೆ, ನನಗಂತೂ ತುಂಬ ಖುಷಿ ಆಯಿತು ವೆಯ್ಟು ಲಾಸ್ ಆಗಿರೋದು ನೋಡಿಬಿಟ್ಟು. ಸೊ ಇನ್ನು ಸಾಧ್ಯ ಆದರೆ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ವೀಡಿಯೋಸ್ ಅಂತೂ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಬಂದಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು. ಹೆಂಗಿದ್ರು ಡಯಟ್ ಫುಡ್ ಎಲ್ಲ
ತಂದ್ಕೊಂಡಿದ್ದೀನಲ್ವ, ಸೊ ಅದನ್ನೆಲ್ಲ ಮಾಡ್ಕೊಂಡಾಗ ನಾನು ತಿಂದಾಗ ಖಂಡಿತವಾಗ್ಲೂ ವೀಡಿಯೋಸ್ ಮಾಡೇ ಮಾಡ್ತೀನಿ. ಮಾಡಿದಾಗ ನಾನು ವೀಡಿಯೋಸ್ ಅನ್ನೋದನ್ನು ಸಣ್ಣದಾಗಿ ಒಂದು 3 ಮಿನಿಟ್ಸೋ 2 ಮಿನಿಟ್ಸೋ 5 ಮಿನಿಟ್ಸೋ ಎಷ್ಟರೊಳಗಡೆ ಅಷ್ಟು. ಇನ್ನೊಂದು ಇಲ್ಲಿ ಚೆನ್ನಾಗಿರೋದು ಪಾರ್ಕ್ ಇದೆ ಅಲ್ವಾ ಮನೆ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆ ಪಾರ್ಕ್ ಇದೆ. ಅದರಲ್ಲಿ ಹೋಗಿ ಫುಲ್ಲು ಹೇಳಿದ್ದಾರೆ ನಮ್ಮ ಸೊಸೆ, ಅತ್ತೆ ನೀನು ಬಂದಿದ್ದೀಯಲ್ಲ, ನಾವು ಫುಲ್ಲು ನೀನು ಇರೋವರೆಗೂ ಡೈಲಿ ವಾಕಿಂಗ್ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಡೈಲಿ ವಾಕಿಂಗ್ ಅಂತೂ ಹೋಗ್ಬೇಕು, 1 ಅವರ್ ವಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೋಗಿದಾಗ ಆ ಮಕ್ಕಳ ಜೊತೆ ನಾನು ಹೋಗಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ವ್ಲಾಗ್ಸ್ ಅನ್ನೋದು ಮಾಡ್ತೀನಿ ಸ್ನೇಹಿತರೆ. ನನಗಂತೂ ಇಲ್ಲಿ ಹೆಂಗಿದೆ ಅಂತಂದರೆ ಶಬಾ ಟೆನ್ಷನ್ ಎಲ್ರಿಗೂ ಅಷ್ಟೇ ಅಲ್ವಾ. ಲಾಸ್ಟ್ ಮಿನಿಮೌಂಟಲ್ಲಿ ಅದು ಬೆಳಗ್ಗೆ ಎದ್ದು ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲ್ದಿದ್ದೀನಿ ಸ್ನೇಹಿತರೆ. ಏನು ರೆಡಿಯಾಗಿ ಕೂತ್ಕೊಂಡು 2 ಬ್ಲೌಸ್ಗೆ ಉಕ್ಸಾಕಿ ಅದನ್ನು ಒಂದು ಸೈಡಿಗೆ ಮಡ್ಚಿಟ್ಟು ನಾನು ಎಲ್ಲಿಂದ ಬಂದಮೇಲೆ ಮೋಹಿತ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ಮೋಹಿತ್ ಈ ಥರ ಬಂದಿದೆ, ಈ ಥರ ಅಲ್ಲಿ ಹೊಲ್ದಿಟ್ಟಿದ್ದೀನಪ್ಪ, ಇದನ್ನು ಎತ್ಕೊಂಡೋಗಿ ಫ್ರೆಂಡ್ ಮನೆಗೆ ಕೊಡು, ಅವ್ರು ಬಂದು ಇನ್ನೊಂದು ಫ್ರೆಂಡ್ ತೊಗೊಂಡೋಗ್ತಾರೆ ಅಂತ. ಸೊ ಅಷ್ಟು ಬ್ಯುಸಿಯಲ್ಲಿ ಇಲ್ಲೆಲ್ಲನೂ ಗಂಜಿ ಪೌಡರು ಎಲ್ಲ ಎತ್ತಿಕ್ಕೊತಾ ಇದ್ದೀನಿ ಸ್ನೇಹಿತರೆ. ದೇವ್ರ ದಯೆಯಿಂದ ನನಗೆ ಅದೇ ಭಯ. ಎಲ್ಲಿ ನಾನು ಏನು ಗೊತ್ತಾ, ಇಲ್ಲಿ ನಾದಿನಿ ಮರೆಯಲ್ಲಿ ಇವರು ಒಂಥರ ಡ್ರಗ್ಸ್ ಅಡಿಕ್ಟರ್ ಥರ ಟೀ ಅಂತ ಇರ್ತಾರೆ. 24 ಗಂಟೆ ಟೀ ಕೊಟ್ಟರು ಬೇಡ ಅನ್ನಲ್ಲ. ಇವ್ರು ಕುಡಿಯೋದ್ರಲ್ಲಿ ನನಗೂ ಆಸೆ ಆಗಿಬಿಡುತ್ತೆ. ಸೊ ಎಲ್ಲಿ ಕುಡಿದ್ಬಿಡ್ತೀನಿ ಅನ್ನೋದೊಂದು ಬಿಟ್ಟರೆ ಇದೇನೂ ಇಲ್ಲ ಸ್ನೇಹಿತರೆ. ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ನಿಜ. ಟೀ ಕಾಫಿ ಅಂತೂ ತುಂಬ ಅಂದರೆ ತುಂಬಾ. ಯಾರೋ ಒಬ್ಬರು ಕೇಳಿದ್ರಿ, ನಿಮಗೆ ಟೀ ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಇಲ್ವಾ ಅಂತ. ಗ್ರೀನ್ ಟೀ ಕುಡಿಯೋದು ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ನನಗೇನು ಮ್ಯಾಂಡೇಟ್ರಿ ಇರಲೇಬೇಕು ಅನ್ನೋ ಥರ ಏನಿಲ್ಲ ಸ್ನೇಹಿತರೆ. ಟೀ ಕಾಫಿ ಇಲ್ಲ ಅಂದರೂ ಕೂಡ ನನ್ನ ಡೇ ಅನ್ನೋದು ಹೋಗುತ್ತೆ. ನಾನು ಆವಾಗಿಂದನೂ ರೂಢಿ ಮಾಡ್ಕೊಂಡಿಲ್ಲ. ಬೆಳಗ್ಗೆ ಕುಡ್ದಿಲ್ಲ ಅಂದರೆ ನಂಗೆ ದಿನ ಹೋಗಲ್ಲ, ಇಲ್ಲ ಸಾಯಂಕಾಲ ಕುಡ್ದಿಲ್ಲ ಅಂದರೆ ನನಗೆ ತಲೆನೋವು ಆ ಥರ ಏನಿಲ್ಲ. ಯಾವಾಗಾದರೂ ತಲೆನೋವು ಬಂದಾಗ ಮಾತ್ರ ನನಗೆ ರಾಮಬಾಣ ಅಂತಂದರೆ ಅದು ಕಾಫಿನೇ. ಕಾಫಿ ಕುಡ್ದಿದ್ದು ಒಂದು 5 ಮಿನಿಟ್ಸ್ಗೆಲ್ಲ ನನಗೆ ಎಷ್ಟೇ ತಲೆನೋವಿದ್ರೂ ಕೂಡ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಆ ಥರ ಅದೇ ತಲೆನೋವು ಆ ಥರ ಬಂದಾಗ ರೇರಾಗಿ ತೊಗೊತೀನಿ ಕಾಫಿ. ಡೈಲಿ ಅಂತೂ ಇಲ್ಲ. ಗ್ರೀನ್ ಟೀ ರೂಢಿ ಮಾಡ್ಕೊಂಡಿದ್ದೀನಿ. ಬಿಸಿ ನೀರು ಕುಡಿತಾ ಇರ್ತೀನಿ, ಕಷಾಯಗಳು ಕುಡಿತಾ ಇರ್ತೀನಿ. ಸೊ ಹಂಗೆ ಇನ್ನೇ ನಾನು ತೇಜು ನೋಡಿ ಹೊರಟಿದ್ದಾಯಿತು ಕನಕಪುರಕ್ಕೆ. ತೇಜು ನೋಡಿ ಏನು ಕ್ಯೂಟಾಗಿ ಕೈ ಹಿಡ್ಕೊಂಡು ಕೂತಿದ್ದಾಳೆ. ಇಬ್ಬರು ಯಾವಾಗಲೂ ನನ್ನ ಮಗ ಬರ್ತಿದ್ದ ಜೊತೆಗೆ. ಸೊ ಎಲ್ಲ ಒಂದು ಕಡೆ ಅವ್ನು ಬಂದಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಅವಾಗ ಇತ್ತಾಗ ಇಬ್ಬರು ಹೋಗ್ತಾ ಬರ್ತಾ ಇರಬೇಕು. ಇನ್ನು ಬಂದಿದ್ದಾಯಿತು. ಬಂದಿದ್ದ ತಕ್ಷಣವೇ ಅಕ್ಕ ಪಾರ್ಕಿಗೆ ಕರ್ಕೊಂಡೋದ್ರು, ನಡಿ ವಾಕ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಬೇಕಾಗಿರೋದು ಅಂತ. ಸೊ ಅಷ್ಟೇ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ